ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಗಮನಿಸಿದ್ದೀರಾ, ನಿನ್ನೆ ಮೊನ್ನೆ ತನಕ ಚಿನ್ನ ಸುರಕ್ಷಿತ ಹೂಡಿಕೆ, ಬೆಳ್ಳಿ ಭವಿಷ್ಯದ ಲೋಹ ಆಗಿತ್ತು. ಆದರೆ ಒಂದೇ ರಾತ್ರಿಯಲ್ಲಿ ಚಿನ್ನದ ಬೆಲೆ ಕುಸಿತ, ಬೆಳ್ಳಿ ದಿಢೀರ್ ಪತನ. ಅನೇಕರು ಹೇಳುತ್ತಿದ್ದಾರೆ, ಇದು ತಾತ್ಕಾಲಿಕವೇ? ಈಗ ಚಿನ್ನ ಕೊಳ್ಳಬೇಕಾ ಅಥವಾ ಮಾರಬೇಕಾ? ಸಾಮಾನ್ಯ ಜನರ ಮೇಲೆ ಇದರ ಪರಿಣಾಮ ಏನು? ಮುಂದಿನ ದಿನಗಳಲ್ಲಿ ಬೆಲೆ ಏರುತ್ತಾ ಅಥವಾ ಇನ್ನೂ ಕಡಿಮೆಯಾಗಬಹುದಾ? ಇದನ್ನೆಲ್ಲ ನಾವು ಇಂದು ಈ ವಿಡಿಯೋದಲ್ಲಿ ಯಾವುದೇ ಊಹೆ ಇಲ್ಲದೆ ಜಾಗತಿಕ ಆರ್ಥಿಕತೆ, ಅಮೆರಿಕ ಡಾಲರ್ನ ನಿರ್ಧಾರ, ಬಡ್ಡಿ ದರದ ನೀತಿ, ಜಿಯೋಪಾಲಿಟಿಕ್ಸ್, ದೊಡ್ಡ ಹೂಡಿಕೆದಾರರ ಆಟ ಹಾಗೂ ಫೆಡರಲ್ ರಿಸರ್ವ್ ಅಧ್ಯಕ್ಷನನ್ನು ಅಮೆರಿಕ ಘೋಷಿಸಿದ ಬೆನ್ನಲ್ಲೇ ಚಿನ್ನ ಬೆಳ್ಳಿಯ ದಿಢೀರ್ ಕುಸಿತ, ಈ ಎಲ್ಲವನ್ನು ಸರಳವಾಗಿ ನಾವು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋಗೆ ಹೋಗುವ ಮೊದಲು ನೀವಿನ್ನು ಸ್ಟೋರಿ ಎಂಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಮಾನವನ ಇತಿಹಾಸದಲ್ಲಿ ಚಿನ್ನ ಮತ್ತು ಬೆಳ್ಳಿಗೆ ವಿಶೇಷ ಸ್ಥಾನವಿದೆ. ಸಾವಿರಾರು ವರ್ಷಗಳಿಂದ ರಾಜರು, ಸಾಮ್ರಾಟರು, ಸಾಮಾನ್ಯ ಜನ ಎಲ್ಲರೂ ಚಿನ್ನ, ಬೆಳ್ಳಿಯನ್ನು ಸಂಪತ್ತಿನ ಸಂಕೇತವಾಗಿ ನೋಡಿದ್ದಾರೆ. ಚಿನ್ನ ಏಕೆ ಸುರಕ್ಷಿತ ಹೂಡಿಕೆ ಎಂದು ನಾವು ನೋಡುವುದಾದರೆ, ಹಣದುಬ್ಬರ, ಇನ್ಫ್ಲೇಷನ್ ಬಂದಾಗ ಹಣದ ಮೌಲ್ಯ ಕುಸಿಯುತ್ತದೆ, ಆದರೆ ಚಿನ್ನದ ಮೌಲ್ಯ ಸಾಮಾನ್ಯವಾಗಿ ಉಳಿಯುತ್ತದೆ. ಯುದ್ಧ, ಆರ್ಥಿಕ ಬಿಕ್ಕಟ್ಟು, ಬ್ಯಾಂಕ್ ಕುಸಿತ, ಎಲ್ಲಾ ಸಮಯದಲ್ಲೂ ಚಿನ್ನಕ್ಕೆ ಬೇಡಿಕೆ ಇದ್ದೇ ಇರುತ್ತದೆ. ಇನ್ನು ಬೆಳ್ಳಿ ಏಕೆ ಮುಖ್ಯ ಎಂದು ನಾವು ನೋಡುವುದಾದರೆ, ಬೆಳ್ಳಿಯನ್ನು ಕೇವಲ ಆಭರಣಗಳಲ್ಲಿ ಮಾತ್ರ ಅಲ್ಲ, ಎಲೆಕ್ಟ್ರಾನಿಕ್ಸ್, ಸೋಲಾರ್ ಪ್ಯಾನೆಲ್ಸ್, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಹಾಗೂ ಇವಿ ವಾಹನಗಳಲ್ಲಿ, ಅಂದರೆ ಬೆಳ್ಳಿ ಕೈಗಾರಿಕಾ ಲೋಹ ಹೂಡಿಕೆಯಲ್ಲೂ ಇದು ಒಳ್ಳೆಯ ರಿಟರ್ನ್ಸ್ ಅನ್ನೇ ನೀಡುತ್ತದೆ. ಹೀಗಿರುವಾಗ ಇಷ್ಟು ಬಲವಾದ ಲೋಹಗಳ ಬೆಲೆ ಏಕೆ ಏಕಾಏಕಿ ಇಳಿಕೆಯಾಯಿತು? ಈ ಸಡನ್ ಡ್ರಾಪ್ಗೆ ನಿಜವಾದ ಕಾರಣ ಏನು ಎಂದು ನಾವು ನೋಡುವುದಾದರೆ, ಸಾಮಾನ್ಯವಾಗಿ ಜನರು ಯೋಚಿಸುವಂತೆ ಇಲ್ಲಿ ಒಂದೇ ಕಾರಣ ನಮಗೆ ಸಿಗುವುದಿಲ್ಲ. ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕುಸಿತದಲ್ಲಿ ಹಲವಾರು ಕಾರಣಗಳು ಒಟ್ಟುಗೂಡಿ ಪರಿಣಾಮ ಬೀರುತ್ತದೆ. ನಾವು ಅದನ್ನು ಒಂದೊಂದಾಗಿ ಈಗ ನೋಡೋಣ. ಚಿನ್ನ ಮತ್ತು ಬೆಳ್ಳಿ ಕುಸಿತಕ್ಕೆ ಮುಖ್ಯ ಕಾರಣವೆಂದರೆ ಅಮೆರಿಕದ ಡಾಲರ್ನ ಬಲವರ್ಧನೆ. ಇದು ಅತಿ ಮುಖ್ಯ ಕಾರಣವಾಗುತ್ತದೆ. ಚಿನ್ನದ ಬೆಲೆ ಯಾವ ಕರೆನ್ಸಿಯಲ್ಲಿ ಅಳೆಯುತ್ತಾರೆ ಎಂದು ನಾವು ನೋಡುವುದಾದರೆ, US ಡಾಲರ್ನಲ್ಲಿ. ಡಾಲರ್ ಬಲವಾದಾಗ ಏನಾಗುತ್ತದೆ ಎಂದು ನಾವು ನೋಡುವುದಾದರೆ, ಚಿನ್ನ ದುಬಾರಿಯಾಗುತ್ತದೆ. ಇತರ ದೇಶಗಳ ಹೂಡಿಕೆದಾರರಿಗೆ ಚಿನ್ನ ಕೊಳ್ಳುವುದು ಕಷ್ಟವಾಗುತ್ತದೆ. ಬೇಡಿಕೆ ಕಡಿಮೆಯಾಗಿ ಬೆಲೆ ಕುಸಿತ ಉಂಟಾಗುತ್ತದೆ. ಇತ್ತೀಚೆಗೆ ಏನಾಗಿತ್ತು ಎಂದರೆ, ಅಮೆರಿಕದ ಆರ್ಥಿಕತೆ ಡೇಟಾ ಬಲವಾಗಿತ್ತು, ಉದ್ಯೋಗ ವರದಿ ಉತ್ತಮವಾಗಿತ್ತು, GDP ಬೆಳವಣಿಗೆ ಹೆಚ್ಚಾಗಿತ್ತು. ಇದರಿಂದ ಡಾಲರ್ ಬಲವಾಗಿತ್ತು. ಚಿನ್ನ ಬೆಳ್ಳಿ ಮೇಲೆ ಒತ್ತಡ ಬಂತು. ಇನ್ನು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದಾಗಿನಿಂದ ಬಡ್ಡಿಯ ದರವನ್ನು ಕಡಿತ ಮಾಡುತ್ತೇವೆ ಎಂದು ಹೇಳುತ್ತಲೇ ಬಂದಿದ್ದರು. ಅಮೆರಿಕದ ಬಡ್ಡಿಯ ದರ, ಇಂಟ್ರೆಸ್ಟ್ ರೇಟ್ ಆಟ ಅತ್ಯಂತ ಪ್ರಮುಖವಾದ ವಿಷಯ. ಬಡ್ಡಿ ದರ ಕಡಿಮೆ ಮಾಡಿದರೆ ಬ್ಯಾಂಕ್ FDಗಳು, ಗವರ್ಮೆಂಟ್ ಬಾಂಡ್ಸ್ಗಳು ಇವು ಹೆಚ್ಚು ಲಾಭ ಕೊಡುವುದಿಲ್ಲ. ಇದರಿಂದಾಗಿ ಹೂಡಿಕೆದಾರರು ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡುವುದು ಹೆಚ್ಚಾಗಿತ್ತು. ಆದರೆ ಈಗ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ಯುನೈಟೆಡ್ ಸ್ಟೇಟ್ ಸೆಂಟ್ರಲ್ ಬ್ಯಾಂಕ್ ಎಂದು ಕರೆಯಲ್ಪಡುವ ಫೆಡರಲ್ ರಿಸರ್ವ್ ಬ್ಯಾಂಕ್ನ ಚೇರ್ಮನ್ ಸ್ಥಾನಕ್ಕೆ ಕೆವಿನ್ ವಾರ್ಷ್ ಅವರನ್ನು ನಾಮನಿರ್ದೇಶನ ಮಾಡಿದ್ದಾರೆ. ಈ ಫೆಡರಲ್ ಅಧ್ಯಕ್ಷರು ಅಮೆರಿಕದ ಸರ್ಕಾರದಲ್ಲಿ ಬಹುತೇಕ ಸ್ವತಂತ್ರ ಹಣಕಾಸು ನೀತಿಯನ್ನು ನಿರ್ಧರಿಸುವ ಅತ್ಯಂತ ಶಕ್ತಿಶಾಲಿ ಹುದ್ದೆಯೊಂದರಲ್ಲಿ ನಿಲ್ಲುತ್ತದೆ. ಕೆವಿನ್ ವಾರ್ಷ್ ಅವರು ಇಂದಿನ ದಿನಗಳಲ್ಲಿ ಬಡ್ಡಿ ದರದ ಕಡಿತದ ವಿರುದ್ಧದ ನೀತಿಗಳು ಮತ್ತು ಡಾಲರ್ನ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು. 55 ವರ್ಷದ ಕೆವಿನ್ ವಾರ್ಷ್ ಆಗಾಗ ಫೆಡರಲ್ ರಿಸರ್ವ್ ನ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇವರು 2010-2011ರಲ್ಲಿ ಫೆಡ್ ಬೋರ್ಡ್ ಗವರ್ನರ್ ಆಗಿದ್ದರು. ಇವರು ಇತಿಹಾಸದಲ್ಲೇ ಅತ್ಯಂತ ಯಂಗ್ ಗವರ್ನರ್ ಗಳಲ್ಲಿ ಒಬ್ಬರು ಎಂದು ಪ್ರಶಂಸೆಗೆ ಒಳಗಾಗಿದ್ದರು. ಈಗ ಇವರು ಹೂವರ್ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿದ್ದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ನೀಡುತ್ತಿದ್ದಾರೆ. ಇವರು ಗವರ್ನರ್ ಆಗಿ ಸೇವೆ ಸಲ್ಲಿಸಿದಾಗಲೆಲ್ಲ ಬಡ್ಡಿ ಕಡಿತದ ವಿರುದ್ಧ ಹಾಗೂ ಡಾಲರ್ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು. ಬಡ್ಡಿ ದರ ಏರಿಕೆ ಆದರೆ ಬ್ಯಾಂಕ್ FD, ಗವರ್ಮೆಂಟ್ ಬಾಂಡ್ಸ್ಗಳು ಇವುಗಳು ಹೆಚ್ಚು ಲಾಭ ಕೊಡುತ್ತವೆ. ಚಿನ್ನದ ಮೇಲೆ ಹೂಡಿಕೆ ಮಾಡಿದರೆ ಇಂಟ್ರೆಸ್ಟ್ ಕೊಡುವುದಿಲ್ಲ, ಡಿವಿಡೆಂಡ್ ಸಿಗುವುದಿಲ್ಲ. ಹೀಗಾಗಿ ದೊಡ್ಡ ಹೂಡಿಕೆದಾರರು ಯೋಚಿಸುತ್ತಾರೆ, ಚಿನ್ನದ ಮೇಲೆ ಹೂಡಿಕೆ ಮಾಡುವುದಕ್ಕಿಂತ US ನ ಬ್ಯಾಂಕ್ FD, ಗವರ್ಮೆಂಟ್ ಬಾಂಡ್ಸ್ ಗಳನ್ನು ಖರೀದಿಸುವುದು ಹೆಚ್ಚು ಲಾಭ ಎಂದು ಹೂಡಿಕೆದಾರರು ಯೋಚಿಸುತ್ತಾರೆ. ಬಡ್ಡಿ ಕೊಡುವ ಹೂಡಿಕೆ ಉತ್ತಮ. ಇದರ ಪರಿಣಾಮವಾಗಿ ಚಿನ್ನ ಮಾರಾಟ ಬೆಲೆ ಕುಸಿತವಾಗುತ್ತದೆ.
ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರ ಕಡಿಮೆ ಮಾಡುವುದಕ್ಕೆ ಇನ್ನೂ ಸಮಯ ಇದೆ ಎಂದು ಹೇಳಿದೆ. ಆದರೂ ಫೆಡರಲ್ ರಿಸರ್ವ್ನ ಅಧ್ಯಕ್ಷ ಸ್ಥಾನಕ್ಕೆ ಕೆವಿನ್ ವಾಶ್ ಅವರ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದಂತೆ ಚಿನ್ನ ಹಾಗೂ ಬೆಳ್ಳಿಯಲ್ಲಿ ಪ್ಯಾನಿಕ್ ಉಂಟಾಗಿ ಹೂಡಿಕೆದಾರರು ತಮ್ಮ ಹೂಡಿಕೆಗಳನ್ನು ಹಿಂತೆಗೆದುಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾದ ವಿಷಯ, ಸಾಮಾನ್ಯ ಜನರು ಅಂದರೆ ನಿಮ್ಮಂತವರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹಿಡಿದುಕೊಳ್ಳುತ್ತಾರೆ. ಅಂದರೆ ಚಿನ್ನ, ಬೆಳ್ಳಿಯಂತಹ ಹೂಡಿಕೆಗಳು. ದೊಡ್ಡ ಫಂಡ್ಗಳು ಏನು ಮಾಡುತ್ತವೆ ಎಂದರೆ ಶಾರ್ಟ್ ಟರ್ಮ್ ಪ್ರೊಫೈಲ್, ಆಲ್ಗರಿದಮ್ ಟ್ರೆಂಡಿಂಗ್, ಫ್ಯೂಚರ್ ಅಂಡ್ ಆಪ್ಷನ್ಸ್ ಇವುಗಳ ಮೇಲೆ ಹೂಡಿಕೆಯನ್ನು ಮಾಡಿರುತ್ತದೆ. ಒಂದು ದೊಡ್ಡ ಫಂಡ್ ಚಿನ್ನವನ್ನು ಮಾರಾಟ ಮಾಡಿದರೆ ಇನ್ನೊಂದು ಫಂಡ್ ಕೂಡ ಪ್ಯಾನಿಕ್ ಸೆಲ್ಗೆ ಒಳಗಾಗುತ್ತದೆ. ಮಾರ್ಕೆಟ್ ನ ಚೈನ್ ರಿಯಾಕ್ಷನ್ ಉಂಟಾಗುತ್ತದೆ. ಇದನ್ನೇ ಕರೆಯುತ್ತಾರೆ ಪ್ರಾಫಿಟ್ ಬುಕ್ಕಿಂಗ್ ಎಂದು. ಇನ್ನು ಚಿನ್ನ ಏಕೆ ಏರುತ್ತದೆ ಎಂದು ನಾವು ನೋಡುವುದಾದರೆ ಯುದ್ಧದ ಭೀತಿ, ರಾಜಕೀಯ ಅಸ್ಥಿರತೆ, ಜಾಗತಿಕ ಭಯ ಇವುಗಳ ಮಧ್ಯೆಯೂ ಮತ್ತೆ ಹೂಡಿಕೆದಾರರು ಷೇರು ಮಾರುಕಟ್ಟೆ ಕಡೆ ತಿರುಗಿದಂತೆ ಕಾಣುತ್ತಿದೆ. ಚಿನ್ನಕ್ಕಿಂತ ಬೆಳ್ಳಿ ಹೆಚ್ಚು ಕುಸಿತ ಕಂಡಿದೆ. ಅದಕ್ಕೆ ಕಾರಣ ಕೈಗಾರಿಕಾ ಬೇಡಿಕೆ ಸ್ಲೋ ಡೌನ್ ಆಗಿರುವುದು. ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ದುರ್ಬಲವಾಗಿದೆ. ಇವಿ ಮತ್ತು ಸೋಲಾರ್ ಗ್ರೋತ್ ಅಂದಾಜು ತಾತ್ಕಾಲಿಕವಾಗಿ ಸ್ಲೋ ಆಗಿದೆ. ಇಂಡಸ್ಟ್ರಿ ಸ್ಲೋ ಡೌನ್ ಬೆಳ್ಳಿಯ ಮೇಲೆ ಡಬಲ್ ಇಂಪ್ಯಾಕ್ಟ್ ಬೀರಿದೆ. ಇದರಿಂದ ಬೆಳ್ಳಿಯ ದರ ಚಿನ್ನಕ್ಕಿಂತ ಹೆಚ್ಚು ಕುಸಿತ ಕಂಡಿದೆ. ಇಲ್ಲಿ ಸಾಮಾನ್ಯ ಜನರು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು, ನೀವು ದೀರ್ಘಕಾಲದ ಹೂಡಿಕೆಗಾಗಿ ನೋಡುತ್ತಿದ್ದರೆ ಈಗ ಚಿನ್ನ ಮತ್ತು ಬೆಳ್ಳಿ ನಿಮಗೊಂದು ಅವಕಾಶವಾಗಬಹುದು. ಈಗಾಗಲೇ ನಿಮ್ಮ ಬಳಿ ಚಿನ್ನ ಅಥವಾ ಬೆಳ್ಳಿ ಇದ್ದರೆ ಈಗಲೇ ಮಾರಬೇಕಾ? ಇಲ್ಲ, ಪ್ಯಾನಿಕ್ ಸೆಲ್ಲಿಂಗ್ ಮಾಡಬೇಡಿ. ಗೋಲ್ಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತದೆ. ಮಾರುವುದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಬೆಳ್ಳಿಯ ಮೇಲಿನ ಹೂಡಿಕೆ ಲಾಂಗ್ ಟರ್ಮ್ಗೆ ಸೂಕ್ತವಲ್ಲ. ಬೆಳ್ಳಿಯ ಹೂಡಿಕೆ ಮೇಲೆ ಹೈ ರಿಸ್ಕ್ ಇದೆ, ಹಾಗೆ ಹೈ ರಿವಾರ್ಡ್ ಕೂಡ ಇದೆ. ಬೆಳ್ಳಿ ಶಾರ್ಟ್ ಟರ್ಮ್ ಟ್ರೇಡ್ಸ್ಗೆ ಮಾತ್ರ ಸೂಕ್ತವಾಗಿರುತ್ತದೆ. ಮುಂದಿನ ದಿನಗಳಲ್ಲಿ ಏನಾಗಬಹುದು ಎಂದು ನಾವು ನೋಡುವುದಾದರೆ, ಯುಎಸ್ ನಲ್ಲಿ ಬಡ್ಡಿ ದರದ ಕಡಿತ ಉಂಟಾದರೆ ಚಿನ್ನ ಮತ್ತೆ ಏರಿಕೆ ಕಾಣುತ್ತದೆ. ಮುಂದಿನ ದಿನಗಳಲ್ಲಿ ಫೆಡರಲ್ ರಿಸರ್ವ್ ನ ಅಧ್ಯಕ್ಷರು ಬದಲಾದರೆ ಅಥವಾ ಕೆವಿನ್ ವಾಶ್ ಅವರ ಬದಲಿಗೆ ಬೇರೆ ಯಾರನ್ನಾದರೂ ನೇಮಿಸಿದರೆ ಮತ್ತೆ ಚಿನ್ನದ ಬೆಲೆ ಏರಿಕೆ ಕಾಣುತ್ತದೆ. ಮುಂದಿನ ದಿನಗಳಲ್ಲಿ ಡಾಲರ್ನ ಬೆಲೆ ಹೆಚ್ಚಾದರೆ ಚಿನ್ನ ಕಡಿಮೆಯಾಗುತ್ತದೆ. ಜಾಗತಿಕ ಬಿಕ್ಕಟ್ಟು ಅಂದರೆ ಯುದ್ಧಗಳು ಹೆಚ್ಚಾದರೆ ಚಿನ್ನದ ಬೆಲೆ ಹೆಚ್ಚಾಗುವ ಸಾಧ್ಯತೆಗಳೇ ಹೆಚ್ಚು. ಹೂಡಿಕೆದಾರರಿಗೆ 5 ಗೋಲ್ಡನ್ ರೂಲ್ಸ್ಗಳು ಇಲ್ಲಿವೆ. ಒಂದೇ ಸಮಯದಲ್ಲಿ ಎಲ್ಲಾ ಹಣವನ್ನು ಹೂಡಿಕೆ ಮಾಡಬೇಡಿ. SIP ರೀತಿಯ ಚಿನ್ನ ಖರೀದಿಸಿ. ನ್ಯೂಸ್ ಮೇಲೆ ಅಲ್ಲ, ಡೇಟಾ ಮೇಲೆ ನಿರ್ಧಾರ ತೆಗೆದುಕೊಳ್ಳಿ. ಶಾರ್ಟ್ ಟರ್ಮ್ ನೋಟಿಸ್ ಇಗ್ನೋರ್ ಮಾಡಿ. ಡೈವರ್ಸಿಫಿಕೇಶನ್ ಮರೆಯಬೇಡಿ. ಅಂದರೆ ಎಲ್ಲಾ ಹೂಡಿಕೆಯನ್ನು ಒಂದರ ಮೇಲೆ ಮಾಡಬೇಡಿ. ಸ್ನೇಹಿತರೆ, ಚಿನ್ನ ಮತ್ತು ಬೆಳ್ಳಿ ಒಂದು ದಿನದಲ್ಲಿ ಬಡವನನ್ನಾಗಿಸುವುದಿಲ್ಲ, ಒಂದೇ ದಿನದಲ್ಲಿ ಶ್ರೀಮಂತನನ್ನಾಗಿಸುವುದೂ ಇಲ್ಲ. ಆದರೆ ಜ್ಞಾನವಿಲ್ಲದ ಹೂಡಿಕೆ ಮಾಡಿದರೆ ಅದೇ ಚಿನ್ನವು ನಿಮ್ಮ ಶತ್ರುವಾಗಬಹುದು. ಇವತ್ತು ನೀವು ಈ ವಿಡಿಯೋ ನೋಡಿದ ಮೇಲೆ ನೀವು ಮಾರ್ಕೆಟ್ ವಿಕ್ಟಮ್ ಅಲ್ಲ, ಮಾರ್ಕೆಟ್ ಅವೇರ್ ಇನ್ವೆಸ್ಟರ್ ಆಗ್ತೀರಾ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.